ಗಾಯ್ಸ್, ಇವತ್ತು ನಾವು ಎಲ್ಲಿ ಹೋಗ್ತಿದ್ವಿ ಅಂತ ಹೇಳಿದ್ರೆ ಜಯನಗರದಲ್ಲಿರುವಂಥ ಪರಂ ಸೈನ್ಸ್ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಇದಾದ್ಮೇಲೆ ಇದನ್ನು ಕೊಡ್ತಾರೆ. ನಿಮ್ಮ ಕೈಯಲ್ಲಿ ಮಾಡ್ತಾ ಸೂಪರ್ ಎಕ್ಸ್ಪೀರಿಯನ್ಸ್ ಆಯ್ತು ಗಾಯ್ಸ್. ಇಲ್ಲಿ ದೂರಿಂದ ಕಾಣಿಸುತ್ತೆ, ನೀ ಹೆಂಗ್ ಮಾಡಬಾರ್ದು, ಅಲ್ಲಿಂದ ಆಡ್ಬೇಕು. ಯಾಕೆ ಇದನ್ನ ಕಂಡುಹಿಡಿದಂತೆ ಇಂಡಿಯಾದಲ್ಲಿ ನಮ್ಮ ಹೆಸರು ಮೇಲೆ ಎಷ್ಟು ರಿವರ್ ಇರ್ತಾವಲ್ಲ ಆ ರಿವರ್ಸ್ ಎಲ್ಲ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದನ್ನ ಎರಡು ಇದಾವಲ್ಲ, ಇಲ್ಲಿ ಮತ್ತು ಇಲ್ಲಿ ಹಾಕಬೇಕು. ಅದು ಮಾಡಲಿಕ್ಕಾಗಲಿಲ್ಲ, ಸ್ಟಕ್ ಆಗಿಬಿಟ್ಟಿದ್ದಾನೆ. ನಾನು ಇದನ್ನು ಮಾಡ್ತೀನಿ. ಯಾವ ಥರ ಇರುತ್ತೆ ಅನ್ನೋದನ್ನು ಚೆಕ್ ಮಾಡೋಣ. ನಾನು ಮೊದಲನೇ ಸತಿ ಹೋಗ್ತಾ ಇದ್ದೀನಿ, ಹೇಗಿರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ನಾನು ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್, ನೋಡೋಣ ಯಾವ ಥರ ಇರುತ್ತಂತ. ನಿಜ ಯಾವುದಿದೆ? ಪರಮ ಫೌಂಡೇಶನ್. ಗಾಯ್ಸ್, ನಾವೀಗ ಪರಮ ಫೌಂಡೇಶನ್ಗೆ ಬಂದಿದ್ವಿ. ಇಲ್ಲಿ ನೋಡೋದು ಎಂಟ್ರಿ ಆದಮೇಲೆ ಇದನ್ನು ಕೊಡ್ತಾರೆ. ಇಟ್ಕೊಂಡು ಹೋಗ್ತಾ ಇದ್ದೀವಿ ಒಳಗಡೆ. ಗಾಯ್ಸ್, ಎಂಟ್ರಿ ಆದಮೇಲೆ ಥರ್ಡ್ ಫ್ಲೋರಿಗೆ ಬಂದ್ವಿ. ಬಂದ ತಕ್ಷಣ ನೋಡ್ಬೋದು ಇಲ್ಲಿ ನಮ್ಮನ್ನು ಸೆನ್ಸ್ ಮಾಡ್ಕೊಂಡ್ಬಿಟ್ಟು ಯಾವ ಥರ ಡಿಸ್ಪ್ಲೇ ಆಗ್ತಿದೆ ಅಂತ. ಅದು ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಅದು ಪಕ್ಕದಲ್ಲಿದೆ ಎರಡೂ ಕೂಡ. ಒಂದೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸ್ಪೀಡ್ನ ಸೆನ್ಸ್ ಮಾಡ್ಕೊಂಡು ಡಿಸ್ಪ್ಲೇ ಆಗುತ್ತೆ. ಇದು ಒಳ್ಳೆ ಇತ್ತು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲು ನಮ್ಮ ಹೆಸರನ್ನ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಇದು ಒಂದು ಸ್ವಲ್ಪ ಸೆಕೆಂಡ್ ಕೊಡುತ್ತೆ. ಇಲ್ಲಿ ನೋಡಿ 5 ಸೆಕೆಂಡ್ ಕೊಟ್ಟಿದೆ. 5 ಸೆಕೆಂಡ್ ಒಳಗಡೆ ನಾವು ಟೈಮನ್ನು ಸ್ಟಾಪ್ ಮಾಡಬೇಕು. ನನ್ನಂತೂ ಆಗಲಿಲ್ಲ, 2-3 ಅಟೆಂಪ್ಟ್ ಟ್ರೈ ಮಾಡಿದೆ, ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ಅಷ್ಟೇ ಬಿಟ್ಬಿಟ್ಟೆ ನಾನು. ಇದು ಕ್ರೇಜಿ ಆಗಿದೆ. ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ನಮ್ಮ ಹೆಸರನ್ನ ಟೈಪ್ ಮಾಡಿದ್ರೆ ಇಂಡಿಯಾದಲ್ಲಿ ನಮ್ಮ ಹೆಸರು ಮೇಲೆ ಎಷ್ಟು ರಿವರ್ ಇರ್ತಾವಲ್ಲ ಆ ರಿವರ್ಸ್ ಎಲ್ಲ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ಮೊದಲು ಮನೀಶ್ ಅವನ ಹೆಸರು ಡಿಸ್ಪ್ಲೇ ಮಾಡ್ದೆ, ಅವನದ್ರಲ್ಲಿ ಜಾಸ್ತಿ ಬಂತು. ಆಮೇಲೆ ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ನನ್ನ ಹೆಸರು ಟೈಪ್ ಮಾಡಿದೆ. ನನ್ನ ಹೆಸರಲ್ಲಿ 5 ರಿವರ್ಸ್ ಬಂತು. ಈಗ ತೋರಿಸ್ತೀನಿ ನೋಡಿ. LAKHAN ಅಂತ ಚೆನ್ನಾಗಿ 5 ರಿವರ್ಸ್ ಬಂದಿದೆ. ಅದರಲ್ಲಿ ನನ್ನ ಹೆಸರು ಮಹಾರಾಷ್ಟ್ರದಲ್ಲಿ 2 ಇದೆ ರಿವರು, ಆಮೇಲೆ ತೆಲಂಗಾಣ, ಆಮೇಲೆ ಹಿಮಾಚಲ ಪ್ರದೇಶದಲ್ಲಿದ್ದಾವೆ, ಆಮೇಲೆ ಒಂದು ಕೇದಾರ್ನಾಥ್, ಒಂದು ಆಂಧ್ರ ಪ್ರದೇಶದಲ್ಲಿದೆ. ಸೂಪರ್ ಆಗಿದೆ ಇದು. ಇದು ಸೈಕ್ ಆಗಿದೆ. ಏನಕ್ಕಂತ ಹೇಳಿದ್ರೆ, ಇದ್ರ ಮುಂದ್ಗಡೆ ನಮ್ಮ ಅಂಗೈನ ಇಟ್ಟರೆ ಇದರಲ್ಲಿ ಮ್ಯೂಸಿಕ್ಕು ಪ್ಲೇ ಆಗುತ್ತೆ. ಅದು ಯಾವ ಥರ ಅಂತ ನೋಡಿ. ಇದರಲ್ಲಿ ನಾವು ಡಿಜಿಟಲ್ ಆಗಿ ರಂಗೋಲಿ ಬಿಡಿಸ್ಬೋದು. ಈಗ ನಮ್ಮ ಹುಡುಗ ನೋಡಿ ಡಿಜಿಟಲ್ ಆಗಿ ರಂಗೋಲಿ ಬಿಡಿಸ್ತಾನೆ. ಯಾವ ಥರ ಬಿಡಿಸಿದಾನಂತ ನೋಡಿ. ವಾವ್, ಹೌದು ಒಲಿಯ ನೋಡಿ, ಈ ಥರ ಬಿಡಿಸಿದ್ದಾನೆ. ಇದನ್ನು ಮೇಲಲ್ಲಿ ಸೆಂಡ್ ಮಾಡ್ಕೋಬೋದು ಸೇವ್ ಆದಮೇಲೆ. ನೋಡಿ ಯಾವ ಥರ ಅಂತ. ಹಬ್ಬ ಸಖತ್ತಾಗಿ ಆಗ್ತಿದೆ. ಇದೇನಂತ ಹೇಳಿದ್ರೆ, ನಮ್ಮ ಕಲರ್ನ 3 ಇದರಲ್ಲಿ 4 ಇದರಲ್ಲಿ ಒಂದು ಕಲರ್ ಮ್ಯಾಚ್ ಆಗಲ್ಲ. ಅದನ್ನು ಟೆಸ್ಟ್ ಮಾಡ್ತೀವಂತ ನಮ್ಮ ಕಣ್ಣು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಈ ಪಝಲ್ ಇದೆ. ಇದನ್ನ ಆಡ್ತೀವಿ ನೋಡಿ. ಆಲ್ಮೋಸ್ಟ್ ಆಡಿದೆ ನೋಡಿ, ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಮಾಡ್ತೀನಿ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಗ್ರೀನ್ ಬಂದಿರೋ ಟೈಮಲ್ಲಿ ಫೇಲ್ ಆಗಿಬಿಡುತ್ತೆ ನೋಡಿ. ಹಂಗೆ ಹೋಗ್ತಿದೆ. ಫೈನಲ್ ಆಗಿ ಗ್ರೀನ್ ಬಂದರೆ ಔಟ್ ಆಗಿಬಿಡುತ್ತೆ. ಅದು ಇದರಲ್ಲೇ ಹೋಯ್ತು. ಗೊತ್ತೇ ಆಗಿಲ್ಲ ಏನು ಮಾಡಬೇಕಂತ. ಇದರಲ್ಲಿ ತುಂಬ ಹೊತ್ತು ನೋಡ್ತಾ ಇದ್ದೀನಿ. 3 ಚಾನ್ಸ್ ಇರುತ್ತೆ, ಅದನ್ನು ಕಳ್ಕೊಂಡ್ಬಿಡ್ತೀನಿ ಈಗ. ಎರಡು ಅಟೆಂಪ್ಟ್ ಟ್ರೈ ಮಾಡಿದೆ, ಒಂದಲ್ಲ ಎರಡಲ್ಲ, 2 ಅಟೆಂಪ್ಟ್ ಟ್ರೈ ಮಾಡಿದೆ. 2ರಲ್ಲಿ ಫೇಲ್ ಆಯಿತು.
ಒಂದು ಮ್ಯಾಚ್ ಆಗಲ್ಲ ಅದನ್ನ ಮ್ಯಾಚ್ ಮಾಡಿಬಿಡ್ತಲ್ಲ ಅದನ್ನ ಮಾಡ್ತೀವಿ ನಮ್ಮ ಕೈಲಾಗಿ ನೋಡೋಣ ಇನ್ವೆಸ್ಟ್ ಮಾಡ್ತಾನೆ ಅಂತ ಹೋಯ್ತಾ ನಿಮ್ಗೆ ಗೊತ್ತಾಯ್ತು ಹೋಗಿಲ್ಲ ನಿಮ್ಗೆ ಗೊತ್ತಾಯ್ತು ಮಾಡ್ದ ಮಾಡ್ತಾರೆ ಜಾಸ್ತಿ ಆಡ್ತಿದ್ದಾನೆ ಚೆನ್ನಾಗಿದೆ ನಂಗೆ ಹಾಳಾಗಿತ್ತು ಅವ್ರಿಗೆ ನಂಗೆ ಗೊತ್ತಾಯ್ತು ದೂರಿಂದ ಕಾಣಿಸೋದು ನೀ ಹೆಂಗ್ ಮಾಡ್ಬಾರ್ದು ಹೋಗು ಅಲ್ಲಿಂದ ಆಡ್ಬೇಕು ಯಾಕೆ ಡಾಕ್ಟರ್ ಇದೆ ಈ ಥರ ಆಡಬಾರ್ದು ಅದು ಈ ಥರ ಎಲ್ಲ ಸರಿ ಇಲ್ಲ ಅದು ಚೀಟಿಂಗ್ ಎಲ್ಲ ಚೀಟಿಂಗ್ ಮಾಡಿ ಇವೆಲ್ಲ ಚೀಟಿಂಗ್ ಮಾಡ್ತಾ ಇದ್ದಾನೆ ಆ ಥರ ಆಡಬಾರ್ದು ಆ ಥರ ಆಡ್ತಿದ್ದಾನೆ ನಾನಿಲ್ಲಾಂದರೆ ನಾನು ವಿನ್ ಆಗಿಬಿಡ್ತಿದ್ದೆ ಆವಾಗಲೇ ಇದು ಲೂಸರ್ ಇವನು ನಾನೇ ವಿನ್ನರ್ ಇದರಲ್ಲಿ ಇವನು ಕೂಡ ಈಗ ಟ್ರೈ ಮಾಡ್ತೀನಿ ಅಂತ ಹೇಳ್ದ ನಾನು ಮೊದಲು ಹೇಳಿದ್ನಲ್ಲ ಆವಾಗಲೇ ಇದ್ರಾಗ ಸೆಂಟರ್ ಮುಂದ್ಗಡೆ ಕೈ ತೊಗೊಂಡೋದ್ರೆ ಸಾಂಗ್ ಪ್ಲೇ ಆಗುತ್ತಂತ ಅದನ್ನು ಇವನು ನೋಡ್ದ ಜನ ಜಾಸ್ತಿ ಇದ್ದೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡ್ಲಿಕ್ಕೆ ಹೋಗಲಿಲ್ಲ ಆಮೇಲೆ ವಿಡಿಯೋ ಮಾಡ್ತೀನಿ ಅಂದಮೇಲೆ ಮಾಡ್ತಾ ಇದ್ದ ನೋಡಿ ಇವಾಗ ಮಾಡ್ತಿದ್ದಾನೆ ಸೂಪರ್ ಇದರಲ್ಲಿ ನಮ್ಮ ನಾಲ್ಗೆನ ಮೂಗಿಗೆ ಟಚ್ ಮಾಡಬೇಕು ನೋಡೋಣ ಟಚ್ ಆಗುತ್ತಾ ಒಂದು ಸತಿ ಟ್ರೈ ಮಾಡ್ತೀನಿ ನೋಡಿ ನನಗೇನೋ ಡೌಟ್ ಆಗ್ತಾಯಿಲ್ಲ ಇದನ್ನು ಎರಡೂ ಕಡೆ ಇದೆಯಲ್ಲ ಎರಡೂ ಕಡೆ ಇದನ್ನು ಕನೆಕ್ಟ್ ಮಾಡಬೇಕು ಇದನ್ನು ಮಾಡಲಿಕ್ಕೆ ತುಂಬ ಟೈಮ್ ತೊಗೊಂಡ್ವಿ ಇದು ಸೀಕ್ರೆಟ್ ಇದೆ ಅದನ್ನು ರಿವೀಲ್ ಮಾಡ್ಲಿಕ್ಕೆ ಹೋಗಲ್ಲ ತೋರಿಸ್ತೀನಿ ಇದನ್ನು ಎರಡು ಇದಾವಲ್ಲ ಇಲ್ಲಿ ಮತ್ತು ಇಲ್ಲಿ ಹಾಕಬೇಕು ಈಗ ಅದನ್ನು ಹಾಕಿ ಹೆಂಗೆ ಹಾಕ್ಬೇಕಂತ ನೋಡೋಣ ಇವ್ನು ಮಾಡ್ತಾನೆ ಈಗ ಮಾಡೋ ನೋಡೋಣ ಆಗುತ್ತೆ ಅದು ಈ ಥರ ಅದನ್ನು ಹಾಕಬೇಕು ನೋಡೋಣ ಯಾವ ಥರ ಮಾಡ್ತಾನೆ ಅಂತ ಹಾಕು ಟ್ರೈ ಮಾಡ್ತಿದ್ದಾನೆ ಹಾಕ್ ಹಾಂ ಹಂಗಲ್ಲ ಅದು ಇದೀಗ ನಾನು ತೋರಿಸ್ತೀನಿ ನೋಡಿ ಮನುಷ್ಯ ಇದನ್ನು ಮಾಡೋ ನನಗಂತೂ ಅರ್ಥ ಆಗಿಲ್ಲ ನಾನು ಅರ್ಥ ಮಾಡ್ತಾನೆ ಈಗ ಕ್ಲಿಯರ್ ಆಗುತ್ತಾ ಮಾಡಿ ಇಲ್ಲ ಮಾಡಿ ನೀವೇ ಮಾಡಿ ಗೊತ್ತಿಲ್ಲ ಮನುಷ್ಯ ಆಗತ್ತಾ ಸ್ವಲ್ಪ ಸರಿ ಆಗತ್ತಾ ಮನುಷ್ಯ ಗೈಸ್ ಇದೊಂದು ಈಗ ಮಾಡ್ಲಿಕ್ಕೆ ಆಗಲಿಲ್ಲ ಇದು ಕ್ಲಿಯರ್ ಆಯ್ತು ನೆಕ್ಸ್ಟ್ ಅದಿದೆ ಆಯ್ತಾ ಸರಿದೆಯಾ ನೋಡೋಣ ಗೈಸ್ ಇದು ಹೆವಿ ಟೆನ್ಷನ್ ಕೊಟ್ಟಿತ್ತು ನೋಡಿ ಇದು ಟೆನ್ಷನ್ ಕೊಟ್ಟಿದ್ದು ಹೆವಿ ಆಗಲ್ಲ ಅನ್ಕೊಂಡಿದ್ದ ಆಯ್ತು ಇನ್ನು ನೋಡ್ಬೇಕು ಇವ್ನು ಮಾಡ್ತಾನ ಅಂತ ಗೊತ್ತಿಲ್ಲ ಅದನ್ನೇ ಮಾಡಿದ್ದೀವಿ ಇದನ್ನು ಕಂಪ್ಲೀಟ್ ಮಾಡ್ಬೇಕೀಗ ವಾವ್ ಸಕ್ಕತ್ತಾಗಿದೆ ಮನೀಶ್ ಆಗುತ್ತಾ ಅಲ್ಲೇ ಕಟ್ಬಿಡ್ತೀವಿ ಅದನ್ನೇ ಕಟ್ಬಿಡಲ್ಲೇ ಹುಲಿ ಕ್ಲಿಯರ್ ಮಾಡ್ತಾನೆ ಇವತ್ತು ಹುಲಿ ಕ್ಲಿಯರ್ ಮಾಡ್ತಾನೆ ಮತ್ತೆ ತೆಗೆದ್ಬಿಟ್ಟ ಆಗತ್ತಾ ನನಗಂತೂ ಮಾಡ್ಲಿಕ್ಕಾಗಲಿಲ್ಲ ಅದು ಫಸ್ಟ್ ಹೆಂಗ ಮಾಡ್ಬಿಟ್ಟ ಇದರಲ್ಲಿ ಅಂದಾಗುಂದಿ ಮಾಡ್ಬಿಟ್ಟು ಈಗ ಫಸ್ಟ್ ಇಂದ ಮಾಡು ಇದರಲ್ಲಿ ಡೇ ಯಾವ ಮಂತ್ ಅಂತ ಸೆಲೆಕ್ಟ್ ಮಾಡಬೇಕು ಅದು ಮಾಡ್ಲಿಕ್ಕಾಗಲಿಲ್ಲ ಸ್ಟಕ್ ಆಗಿಬಿಟ್ಟಿದ್ದಾನೆ ನಾನು ಇದನ್ನು ಮಾಡ್ತೀನಿ ಈಗ ಗೈಸ್ ಇದು ಕ್ಲಿಯರ್ ಆಯಿತು 23 ಡೇಟ್ ಸಂಡೇ ಆಗಸ್ಟ್
ಇದು ಹೆವಿ ಟಫ್ ಇತ್ತು, ಅದು ಕ್ಲಿಯರ್. ಈಗ ನೆಕ್ಸ್ಟ್ ಯಾವ ಮಾಡೋಣ? ನೆಕ್ಸ್ಟ್ ಯಾವ ಮಾಡ್ತಿದ್ದೀವಿ? ನೆಕ್ಸ್ಟ್ ಸರ್ ಇದೆ ಏನು ಇದು 120 kg ಅಷ್ಟೇ ಇದೆ. ನಿಮ್ಗೆ ಜಾಸ್ತಿ ಬಿಟ್ಟಿದೆಯಾ? ಜಾಸ್ತಿ ಹೊತ್ತು ಕೂತ್ಕೊಂಡು ಮುರಿದೋಗ್ಬಿಡುತ್ತೆ. ನಿಮ್ಗೆ ಊಟನಾ? ಗೈಸ್ ಇದ್ರ ಮೇಲೆ ಹತ್ತಿದ್ರೆ ಲೇಟ್ ಆಗ್ತದೆ ನೋಡಿ. ಇದರಲ್ಲಿ ಟೈಪ್ಸ್ ಆಫ್ ಮಾರ್ಬಲ್ಸ್ ಇದೆ. ಇದನ್ನೆಲ್ಲ ಟಚ್ ಮಾಡಿಬಿಟ್ಟು ಸೆನ್ಸ್ ಮಾಡ್ಕೋಬೋದು. ಮಾಡೋಣ. ನಿಮ್ಮ ಕೈಯಲ್ಲಿ ಮಾಡ್ತಾ ಇರೋದು ಅನಿಸ್ತೈತೆ. ಹೌದು, ನೀವು ಮಾಡ್ತಿದ್ದೀರಲ್ಲ. ಹೌದು. ಇದರಲ್ಲಿ ಕೆಪಾಸಿಟರ್ಸು, ಕೇಬಲ್ ಟೈಸ್ ಮತ್ತು ನಟ್ಸ್ ಸ್ಕ್ರೂ ಇರ್ತಲ್ಲ, ಅದರಿಂದ ಕಾರ್ಡ್ಬೋರ್ಡ್ ಮೇಲೆ ರೆಡಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು. ಇದು ಕೇಬಲ್ ಟೈ ಕಾರ್ಡ್ಬೋರ್ಡ್ ಮೇಲೆ ಇದು ನೋಡಿ ಸ್ಕ್ರೂಸ್ ಇದೆ. ಅದರ ಕೆಳಗಡೆ ವೇಸ್ಟಿಂದ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಇಲ್ಲಿ ನೋಡಿ ಗೈಸ್, ಇದು ಮೋಡೆ ಇದೆ. ಇದು ಒಂದ ಮೇಲೆ ಕೂತ್ರೆ ಆರ್ಪರ್ ಆಗುತ್ತೆ, ಜಾಸ್ತಿ ಇದ್ದರೆ ಏನು ಎಫೆಕ್ಟ್ ಆಗಲ್ಲ. ಈಗ ಇದ್ರ ಮೇಲೆ ಕೂತ್ಕೊಂಡು ತೋರಿಸ್ತೀನಿ ನೋಡಿ ಯಾವ ಥರ ಆಗುತ್ತೆ ಅಂತ. ಕೂತ್ಕೋತೀನಿ ಈಗ. ಮನುಷ್ಯ ವಿಡಿಯೋ ಮಾಡಿ ಕೂತ್ಕೋತೀನಿ ಅದ್ರ ಮೇಲೆ. ನೋಡಿದೀವಿ ಹೊರಗಡೆ ಹೋಗ್ತಾ ಆಗಲ್ಲ. ಈಗ ಇದ್ರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇವನ್ನ ಸೀಲ್ ಥರ ಪುಷ್ ಮಾಡಿಬಿಟ್ಟು ಯಾವ ಥರ ಅದರಲ್ಲಿ ಇವನ್ನ ಅಚ್ಚೆ ಬರುತ್ತಂತ ಚೆಕ್ ಮಾಡ್ತೀವಿ. ನೋಡಿಯಪ್ಪ ಯಾವ ಥರ ಬರ್ತಾ ಇದೆ ಅಂತ ರೆಡಿ ಮಾಡ್ಕೊತೀವಿ. ಮೊದಲು ರೆಡಿ ಮಾಡ್ಕೊಂಡಾದ್ಮೇಲೆ ಅವನಲ್ಲಿ ಸೀಲ್ ಥರ ಒತ್ತು ಬಿಡ್ತೀನಿ ಅದರಲ್ಲಿ. ನೋಡಿ ಇದೀಗ ಓಹೋ ಓಹೋ ಹೋದ ಒಳಗಡೆ ಹೋದ. ನೋಡ್ತೀನಿ ನಾನು ಎಲ್ಲ ಟಚ್ ಮಾಡ್ತೀನಿ. ನಮ್ಮ ಕರೆಂಟಲ್ಲಿ ಸಪ್ಲೈ ಇದೆ, ನನ್ನ ಕೈಯಲ್ಲಿ ಸಪ್ಲೈ ಇದೆ. ಹಂಗೆ ಸಪ್ಲೈ ಬರ್ತದೆ ಗೈಸ್. ಕಾಲಲ್ಲಿ ನೋಡಿ ಫುಟ್ ಹೆಂಗೆ ಚೇಂಜ್ ಮಾಡ್ತೀವಲ್ಲ ಆ ಥರ ಕಲರ್ ಚೇಂಜ್ ಆಗ್ತಾಯಿದೆ. ಸೂಪರ್ ಆಗಿದೆ. ನಾನಿದು ಈ ಥರ ಇದೆ ಅಂದ್ಕೊಂಡಿರಲಿಲ್ಲ. ಇದು ಕ್ರೇಜಿ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ ಖಾಲಿ ಬೋರ್ಡ್ ಥರ ಕಾಣ್ತಿದೆ. ಇದರಲ್ಲಿ ಅದೇನೋ ಕೊಟ್ಟಿದ್ರು, ಏನೋ ಹೇಳ್ದ ಅವನು ನೆನಪಲ್ಲಿ ಇದ್ರು. ಈಗ ಕಾಣಿಸುತ್ತೆ ನೋಡಿ, ಅದು ಹಿಡಿದ ಮೇಲೆ ಕಾಣಿಸುತ್ತೆ, ಅದು ತೆಗೆದ ಮೇಲೆ ಕಾಣಿಸಲ್ಲ. ಈ ಥರ ಇದೆ. ಏನೋ ಅಂದ ಅವನು, ಅದು ಗೊತ್ತಾಗಲಿಲ್ಲ ಏನಂತ. ಇದಾದಮೇಲೆ ಇದ್ರದ್ದು ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿದರೆ ಐನ್ಸ್ಟೀನ್ ಇದ್ದಾನೆ, ಮತ್ತು ಬುದ್ಧಾಯನ ಅಂತೆ. ಇದಕ್ಕಿಂತ ಐನ್ಸ್ಟೀನ್ ಮಾಡೋಕ್ಕಿಂತ ಮೊದಲೇ ಬುದ್ಧಾಯನ ಇದನ್ನು ಕಂಡುಹಿಡಿದಿದಂತೆ.
ಅದಕ್ಕೆ ಒಂದು ಸೈಡಿಂದ ನೋಡಿದ್ರೆ ಐನ್ಸ್ಟೀನ್ ಥರ ಕಾಣಿಸುತ್ತೆ, ಒಂದು ಥರದಿಂದ ನೋಡಿದ್ರೆ ಬುದ್ಧಾಯನ ಥರ ಕಾಣಿಸುತ್ತೆ. ನೋಡಿ ಐನ್ಸ್ಟೀನ್ ಕಾಣಿಸ್ತಿದಾನ. ಇದಕ್ಕೆ C² ಅಂತ ಹೆಸರು. ಇಲ್ಲಿ ನೋಡಿ ಈಗ ಬುದ್ಧಾಯನ ಈ ಥರ ಕಾಣಿಸ್ತಿದೆ. ಸಖತ್ತಾಗಿದೆ ಗೈಸ್ ಇದು. ಏನು ಬರೋ ಇದು ಇಷ್ಟೇನಾ? ಇದು ಇದರಲ್ಲಿ ನೋಡಿ ಇರೋದು 2 ಲೈಟು, ಆದರೆ ಗ್ಲಾಸಸ್ಸಿನ ಕನೆಕ್ಟ್ ಆಗಿದೆಯಲ್ಲ ಅದು ಆ್ಯಂಗಲ್ ಚೇಂಜ್ ಆದಮೇಲೆ ಕಲರ್ ಗ್ಲಾಸಸ್ಗೆ ಬೇರೆ ಬೇರೆ ಕಲರ್ ಬರ್ತಾಯಿದೆ. ಇಲ್ಲಿ ಕೊಟ್ಟಿರೋ ಕಲರ್ಸ್ 2. ಇದು ನೋಡಲಿಕ್ಕೆ ಒಳ್ಳೆ ಇತ್ತು. ಇದನ್ನು ಫುಲ್ ಮಾಡಿದ್ರೆ ಇದು ದೊಡ್ಡದಾಗಿ ಓಪನ್ ಆಗುತ್ತೆ. ನೋಡಲಿಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ನೋಡಿ ಫುಲ್ ಮಾಡ್ತಾ ಇದ್ದೀನಿ, ಆಗಿದೆ. ಇಷ್ಟೇ ಬಿಟ್ಟರೆ ಎಲ್ಲ ಮುದುರ್ಕೊಂಡು ಬಿಡುತ್ತೆ. ಸಖತ್ತಾಗಿದೆ, ಒಂದಕ್ಕಿಂತ ಒಂದಿದೆ ಇದರಲ್ಲಿ. ಒಳ್ಳೆ ಇದೆಯಲ್ಲ. ಇದು ಸೌಂಡ್ ವೇವ್ ಅಂತ. ಇದನ್ನು ನಾವು ಹೆಂಗೆ ತಿರುಗ್ತೀವಲ್ಲ ಇದರಲ್ಲಿ 4-5 ಟೈಪ್ಸ್ ಆಫ್ ಸೌಂಡ್ಸ್ ಬರುತ್ತೆ. ಅದು ಆಲ್ರೆಡಿ ತಿರುಗಿಸ್ದೆ, ಸೌಂಡ್ ಬರಲಿಲ್ಲ, ಅದಕ್ಕೆ ಜಸ್ಟ್ ನಾರ್ಮಲಾಗಿ ಹತ್ರ ವೀಡಿಯೋ ತೋರಿಸ್ತಾ ಇದ್ದೀನಿ. ನೋಡ್ಲಿಕ್ಕೆ ಒಳ್ಳೆ ಇತ್ತು ಅದು. ನೋಡಿ ಅಲ್ಲಿ ಕಾಣ್ತಿರ್ಬೋದು ನಿಮಗೆ ಚೇಂಜಸ್ ಆಗ್ತಾ ಇದೆ. ಆ ಥರ ತಿರುಗುತ್ತೆ, ಸೌಂಡ್ ಬರುತ್ತೆ, ಅದು ಕೇಳಿಸಿಲ್ಲ ಆ ಟೈಮಲ್ಲಿ. ಹೆಂಗ್ ಟ್ರಾವೆಲ್ ಆಗುತ್ತೆ ಅಂತ ಅದು. ಇದನ್ನು ನೋಡಿ ಕ್ಲಾಕ್ ವೈಸ್ ತಿರ್ಸಿದ್ರೆ ಯಾವ ಥರ ಚೇಂಜ್ ಆಗ್ತಿದೆ ಅಂತ. ಇದೇನೋ ಹೆಸರಿತ್ತು, ಮರೆತುಬಿಟ್ಟಿದ್ದೀನಿ. ಸೂಪರ್ ಎಕ್ಸ್ಪೀರಿಯನ್ಸ್ ಆಯ್ತು ಇಲ್ಲಿ. ಇನ್ನೂ ಇದೆ, ಇನ್ನೂ ಜಾಸ್ತಿ ಇದೆ ತೋರಿಸ್ಲಿಕ್ಕೆ. ಇದು ನೋಡಿ ವಾಚ್, ಇದು ಗಡಿಯಾರ ಯಾವ ಥರ ಚೇಂಜ್ ಆಗ್ತಿದೆ ನೋಡಿ. ಇದರಲ್ಲಿ ಇದನ್ನು ರೊಟೇಟ್ ಮಾಡಿದ್ರೆ ಕಾಣಿಸ್ತಿಲ್ಲ ನಿಮಗೆ ನೋಡಿ, ಅದು ಚೇಂಜಸ್ ಆಗಲ್ಲ, ಆಚೆ ಈಚೆ ಬೀಳೋದಿಲ್ಲ, ಅಲ್ಲೇ ಚೇಂಜಸ್ ಆಗ್ತಾ ಇರುತ್ತೆ, ಅಲ್ಲೇ ರೌಂಡ್ ಆಗ್ತಾ ಇರುತ್ತೆ. ಇದು ಬಂದುಬಿಟ್ಟು ಪೆನ್ ಇದೆ. ಪೆನ್ ಹೋಲ್ಡ್ ಅಂದರೆ ಸ್ಟೇಬಲ್ ಆಗಿರುತ್ತೆ. ಇದನ್ನು ಆ ಕಡೆ ಈ ಕಡೆ ಮೂವ್ ಮಾಡಿದ್ರೆ ನಮ್ಗೆ ಬೇಕಾಗಿರೋ ಥರ ಇದರಲ್ಲಿ ಡ್ರಾಯಿಂಗ್ನ ಮಾಡ್ಬೋದು. ಈ ಥರ ಇದು ಸಿಸ್ಟಮ್ ಇದೆ ನೋಡಿ. ಮೇಕ್ ಯುವರ್ ಓನ್ ಡಿಸೈನ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ. ಇದನ್ನು ಸ್ಟಾರ್ಟಿಂಗಲ್ಲಿ ನೋಡಿದೆ, ಇದನ್ನು ಕೈಲಿ ಹಿಡ್ಕೊಳ್ಳಿಕ್ಕೆ ಆಗಲ್ಲ ಅಂದ್ಕೊಂಡಿದ್ದೆ. ಅದರಿಂದ ಕೈಲಿ ಹಿಡ್ಕೊಂಡು ತಿರುಗಾಡ್ಸಿದ್ರೆ ಅದೆಲ್ಲೂ ಬೀಳೋದೇ ಇಲ್ಲ, ಸ್ಟೇಬಲ್ ಆಗಿ ಇರುತ್ತೆ. ಇದು ನೋಡಿ, ಇದು ಮ್ಯಾಜಿಕಲ್ ಬಾಕ್ಸ್ ಅಂತ. ಇದನ್ನು ಯಾವ ಥರ ಹಾಕಿದ್ದಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಇದು ಈ ಥರದ್ದು ಫಸ್ಟ್ ಫ್ಲೋರ್ ಆಗುತ್ತೆ. ಇಲ್ಲಿ ಎಲ್ಲ ರಾಕೆಟು ಅದು ಇದು ಯಾರು ಸಂಶೋಧನೆ ಮಾಡಿರ್ತಾರಲ್ಲ ಅವದೆಲ್ಲ ಫೋಟೋಸ್ ಇರುತ್ತೆ ಈ ರೂಮಲ್ಲಿ. ಇದನ್ನು ಸೀರೀಸಾಗಿ ಎಲ್ಲ ಲೈಟ್ ಆನ್ ಮಾಡಬೇಕು. ಇದನ್ನು ನಾನೇ ಮಾಡಿದೆ, ಅದಕ್ಕೆ ಹಾಕಿದ್ದೀನಿ. ಇಲ್ಲಿ ನೋಡ್ಕೋಬೋದು ನೀವೆಲ್ಲ ರಾಕೆಟ್ಸ್ ಯಾವ ಥರ ಇದೆ ಅಂತ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಫೋಟೋಸು ವಿಡಿಯೋಸ್ ಇದೆ. ಇಲ್ಲಿ ಮುಂದೆ ನೋಡಬೇಕು, ಚೆನ್ನಾಗಿದೆ ನೋಡಲಿಕ್ಕೆ. ಇದೇನಂತ ಹೇಳಿದ್ರೆ ಇಲ್ಲಿ ನಮ್ಮ ಓನ್ ಕ್ರಿಯೇಷನ್ನ ಕ್ರಿಯೇಟ್ ಮಾಡ್ಕೋಬೋದು. ಇದು ಕೂಡ ಕ್ರೇಜಿ ಆಗಿದೆ. ಈಗ ನೋಡಿ ಒಳಗಡೆ ಹೋಗ್ತೀವಿ, ಇದು ಸ್ಟಾರ್ಟಿಂಗ್ ಈ ಥರ ಇರೋದು. ಇದು ಏನಂತ ಗೊತ್ತಾಗಲಿಲ್ಲ, ಸ್ಟಾರ್ಟಿಂಗ್ ಎಂಟ್ರಿ ಆದಮೇಲೆ ಗೊತ್ತಾಗಲಿಲ್ಲ. ಅದ್ರ ಪಕ್ಕ ಆದಮೇಲೆ ಇದು ನೋಡಿ, ಇದಿರೋದು ಒಂದೇ ಒಂದು ಆಲ್ಫಾಬೆಟ್ಟು, ಅದರಲ್ಲಿ ABC ಅಂತ ಈ ಥರ ಅದರ ಶಾಡೋಸ್ ಎಲ್ಲ ಕ್ರಿಯೇಟ್ ಆಗಿದೆ. ಸೂಪರ್ ಆಗಿದೆ. ಇದು ಕ್ರೇಜಿ ಆಗಿರೋದು ಏನಕ್ಕಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು 3, ಇದು ಜಸ್ಟ್ ಒಂದು ಪ್ಲಾಸ್ಟಿಕ್ ಥರ ಇದೆ. ಅದರಲ್ಲಿ ನೋಡಿದ್ರೆ ಒಂದರಲ್ಲಿ ಕಪ್ಪೆ ಕಾಣಿಸುತ್ತೆ, ಒಂದರಲ್ಲಿ ಬಾತುಗಳು ಕಾಣಿಸುತ್ತೆ, ಮತ್ತೊಂದರಲ್ಲಿ ಆನೆ ಕಾಣಿಸುತ್ತೆ. ಅದು ಆ ಥರ ಅಲ್ಲ, ಅದು ಕೂಡ ಪ್ಲಾಸ್ಟಿಕ್ ಥರ ಇದೆ. ನೋಡಿದ್ರೆ ಆನೆ, ಕಪ್ಪೆ, ಬಾತುಕೋಳಿ ಈ ಥರ ಕಾಣಿಸ್ತಾ ಇತ್ತು. ನಾನು ನೋಡ್ಬಿಟ್ಟಂತೂ ಶಾಕ್ ಆದೆ, ಏನಪ್ಪ ಈ ಥರ ಕಾಣಿಸ್ತಿದೆ ಅಂತ. ಓ ಏನಪ್ಪ ಇದು ಈ ಥರ ಇದೆ. ಓಹೋ, ಒಂದು ಸೈಡ್ ನೋಡಿದ್ರೆ ಬುರ್ಡೆ. ಏನಪ್ಪ ಇದು ಈ ಥರ ಇದೆ. ಓಹೋ, ಒಂದು ಸೈಡ್ ನೋಡಿದ್ರೆ ಬುರ್ಡೆ, ಒಂದು ಸೈಡ್ ನೋಡಿದ್ರೆ ಐನ್ಸ್ಟೈನ್. ಓಹೋ, ಹಾಗೆ ಮುಂದೆ ಬಂದ್ಮೇಲೆ ನೋಡಿ ಈ ಥರ ಇದೆ.
ಇದೇನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಒಂದು ಸೈಡ್ ಗ್ಲಾಸ್ ಇದೆ, ಒಂದು ಸೈಡ್ ಗ್ಲಾಸ್ ಇಲ್ಲ. ಇದರಲ್ಲಿ ನಮ್ಮ ಮಿರರ್ ಯಾವ ಥರ ಕಾಣ್ತುತ್ತೆ ಅನ್ನೋದನ್ನು ತೋರಿಸ್ತಿದ್ದಾರೆ. ನಾನು ಒಂದೆರಡು ವಿಡಿಯೋ ಮಾಡಿಕೊಂಡೆ ಹಂಗೆ. ಇದು ಮುಂದೆ ಬಂದ ಮೇಲೆ ಏನೋ ಇದೆ ಅದಕ್ಕೆ. ಇಲ್ಲಿ ನೋಡ್ಬೇಕು ಕೆಳಗಡೆ ನಮ್ಮದೇ ಮಿರರ್ ರಿಫ್ಲೆಕ್ಟ್ ಆಗುತ್ತೆ ಇದರಲ್ಲಿ. ಇಲ್ಲಿ ನೋಡಿದ್ಮೇಲೆ ಹಂಗೆ ಮುಂದೆ ಇದು ಸಖತ್ತಾಗಿದೆ. ಏನಂತ ಹೇಳಿದ್ರೆ ಸೆಂಟ್ರಲ್ಲಿ ನಮ್ಮದು ನಾವು ಫೋಕಸ್ ಆಗ್ತೀವಿ, ಅದ್ರ ಪಕ್ಕ ಏನು ಕಾಣಿಸ್ತಿದ್ದಿಲ್ಲ ಮಿರರ್ಸ್, ಅದರಲ್ಲಿ ಎಲ್ಲ ಶ್ಯಾಡೋಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ಮಲ್ಟಿಪಲ್ ಮಿರರ್ಸ್ ಅನ್ಬೋದು ಇದಕ್ಕೆ. ಇದು ನೋಡಿಬಿಟ್ಟು ಶಾಕ್ ಆಗಿದೆ ಆವಾಗಲೇ. ಇದನ್ನು ನೋಡಿಬಿಟ್ಟು ಜಿಗ್ಜಾಗ್ ನನಗೆ ನಗು ಬರ್ತಾ ಇತ್ತು, ಏನಪ್ಪ ಈ ಥರ ಇದೆ ಅಂತ. ಇಲ್ಲಿ ನೋಡಿ ನೀವು ಕೂಡ ಈ ಥರ ಕಾಣಿಸ್ತಾ ಇದೆ, ಈ ಥರ ಕಾಣಿಸ್ತಾ ಇತ್ತು. ಹಂಗೆ ನೋಡ್ತಾ ಮುಂದೆ ಹೋಗ್ತೀನಿ ಈಗ. ಇಲ್ಲಿ ನೋಡ್ಕೋಬೋದು ನೀವು, ಇದು ಸಿಂಹಾಸನ ಥರ ಕಾಣಿಸುತ್ತೆ. ಅಂದರೆ ಸಿಂಹಾಸನ ಅಲ್ಲ, ಅದಂತಾರಲ್ಲ ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ ಅಂತ, ಆ ಥರ ಆಯ್ತದು. ಈಗ ಎಲ್ಲ ಮುಗಿಸ್ಕೊಂಡು ಫೈನಲಾಗಿ ಹೊರಡ್ತಾ ಇದ್ದೀವಿ. ಹೋಗೋ ಟೈಮಲ್ಲಿ ಸ್ವಲ್ಪ ಟೀ ಕುಡ್ಕೊಂಡು ನೋಡಬೇಕು. ನಾನು ಆಲ್ರೆಡಿ ಆಚೆ ಹೋಗಿ ಬಂದಿದ್ದ, ಅದೇ ಮುಗೀತು, ಹೊರಡ್ತಾ ಇದ್ದೀವಿ ಈಗ. ಗೈಸ್ ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಒಂದ್ಸತಿ ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನಾನು ಇದು ಫಸ್ಟ್ ಟೈಮ್ ಈ ಥರ ಸೈನ್ಸ್ ಎಕ್ಸ್ಪೆರಿಮೆಂಟ್ ಸೆಂಟರ್ಗೆ ಹೋಗಿದ್ದು. ನೋಡಿದ್ರೆ ಒಂದೊಂದಾಗಿ ಸಖತ್ತಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಇದು ಯಾವ ಥರ ಇತ್ತು ಅಂತ ತೋರಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಎಲ್ಲಾದರೂ ಟ್ರಾವೆಲಿಂಗ್ ಮಾಡಲಿಕ್ಕೆ ಹೋಗ್ತೀವಲ್ಲ ಆ ಥರ ವಿಡಿಯೋ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ.